ನೋಡಿ ನಮ್ಮ ಗೀತನು ಗ್ರೀನ್ ಟೀ ಕುಡಿತಾ ಇದ್ದಾಳೆ. ಅಮೃತ ಬಳ್ಳಿ ಇದ್ರದ್ದು ನಾನು ಕುಡಿದ್ನಲ್ಲ, ಅವಳಿಗೊಂದು ಲೋಟ ಕೊಟ್ಟೆ ಕುಡಿಯೋ. ಚೆನ್ನಾಗಿದೆ, ಸೂಪರಾಗಿದೆ ಅಂತ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಳಿಗಾಲಕ್ಕೆ ಮನೆಯಲ್ಲೇ ಗ್ರೀನ್ ಟೀ, ಅದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನಮಗೆ ಚಳಿಗಾಲಕ್ಕೆ ಒಳ್ಳೆ ಗ್ರೀನ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ಕುದಿಯೋದಕ್ಕೆ. ನೋಡಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಶುಂಠಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಇದು ವಿಶೇಷ, ಇದೆಲ್ಲ ಗೊತ್ತು. ಇದು ಅಮೃತ ಬಳ್ಳಿ ಅಂತ ನೋಡಿ, ಅಮೃತ ಅಂತ ಹೆಸರಲ್ಲೇ ಇದೆ ನೋಡಿ. ಇದು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ. ಅಮೃತ ಬಳ್ಳಿ ಅಂತ ತುಂಬ ಒಳ್ಳೆಯದು. ಜ್ವರ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ಬೆಳಗ್ಗೆ ಎದ್ದು ನಾನು ದಿನಕ್ಕೊಂದೊಂದು ಥರ ಗ್ರೀನ್ ಟೀ ಮಾಡ್ಕೊಳ್ತೀನಿ, ಮನೇಲಿರೋ ಐಟಮಲ್ಲೇ. ಇದು ಇಲ್ಲೇ ಬಳ್ಳಿಲಿ ಸಿಕ್ತು ನನಗೆ, ಇನ್ನೊಬ್ಬರು ಹಾಕಿದ್ರು ಇಲ್ಲಿ ಪಕ್ಕದಲ್ಲಿ. ನಾನು ತನ್ನ ಗಿಡ ನೆಟ್ಟಿದ್ದೀನಿ. ಇದು ನೋಡಿ, ಈ ಥರ ಇರುತ್ತೆ, ಹಾರ್ಟ್ ಶೇಪಲ್ಲಿ ಇರುತ್ತೆ, ಅಮೃತ ಬಳ್ಳಿ ಅಂತ ಹೇಳಿ. ಇದನ್ನೊಂದು 5-6 ಎಲೆ ತೊಗೊಂಡಿದ್ದೀನಿ, ಯಾಕಂದರೆ ನಾನು 3 ಗ್ಲಾಸ್ ಮಾಡ್ತಾಯಿದ್ದೀನಿ 3 ಜನಕ್ಕೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ನಿಮಗೆ ಗೊತ್ತು, ನಮಗೆ ಜೀರ್ಣಶಕ್ತಿಗೆ ಒಳ್ಳೆಯದು, ಮತ್ತು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಗೊತ್ತು ನಿಮಗೆ, ನೆಗಡಿ ಆಗೋಲ್ಲ, ಕೆಮ್ಮಾಗಲ್ಲ, ಕೆಮ್ಮು ನೆಗಡಿ ಬಂದರೂ ಹೋಗುತ್ತೆ ಅಂತ ಹೇಳಿ. ಇದಿಷ್ಟು ಕುದಿಯೋಕೆ ಇಡ್ತೀನಿ ನಾನು. ಜೀರಿಗೆ, ಕಾಳು ಮೆಣಸನ್ನ ಸ್ವಲ್ಪ ಹುರ್ಕೊಂಡು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಈ ಚಳಿಗಾಲಕ್ಕೆ ಜಾಸ್ತಿ ಬಳಸೋದು, ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ನಾನು ದಿನ ಗ್ರೀನ್ ಟೀ ಮಾಡ್ಕೊಳ್ಳುವಾಗ ಇದು ಸ್ವಲ್ಪ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಸಾಕು. ಕಾಳು ಮೆಣಸು, ಜೀರಿಗೆ ಎರಡೂ ಇದೆ ಇದರಲ್ಲಿ. ಇದು ಇವಾಗ ಸ್ವಲ್ಪ ಕುದೀಲಿ. ಇದು ನೋಡಿ, 1-2 ನಿಮಿಷ ಕುದೀಲಿ. ಇದು ನೋಡಿ ಯಾವ ಥರ ನೀರು ಕಲರ್ ಚೇಂಜ್ ಆಗಿದೆ. 2 ನಿಮಿಷ ಕುದೀಲಿ ನೋಡಿ. ಜೋನಿ ಬೆಲ್ಲ ಈ ಥರ ತಂದಿಟ್ಕೊಂಡ್ಬಿಡ್ತೀವಿ. ಇದಕ್ಕೊಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡು ಕುಡಿತೀನಿ. ಬೆಳಗ್ಗೆ ಎದ್ದು ಬೆಲ್ಲದ ನೀರು ಕುಡಿದ್ರೆ ಸ್ವಲ್ಪ ನಾವು ಎನರ್ಜಿಯಾಗಿರ್ತೀವಿ. ಇದನ್ನು ನಾವು ಒಂದು 5 kg ತರಿಸಿಟ್ಕೊಂಬಿಟ್ಟಿರ್ತೀವಿ. ಇದನ್ನು ಈ ಡಬ್ಬಿಗೆ ತೆಗೆದಿಟ್ಕೊಂಬಿಟ್ಟಿರ್ತೀವಿ. ಖಾಲಿ ಆದಾಗ ಇದು ಸೇಮ್ ಉಪ್ಪಿನಕಾಯಿ ಥರನೇ. ನೀವು ಒದ್ದೆಕಾಯಿ ಎಲ್ಲ ಹಾಕಿದ್ರೆ ಬೇಗ ಬೂಸ್ಟ್ ಬರುತ್ತೆ. ಇಲ್ದಿರೆ ವರ್ಷ ಇಟ್ಟರು ಏನೂ ಆಗೋಲ್ಲ ನೋಡಿ. ಇಷ್ಟು ಖಾಲಿ ಆಗಿದೆ. ನಮಗೆ ಒಂದು 4 ತಿಂಗಳು ಬರುತ್ತೆ ಇದು ಬೆಲ್ಲ. ಇದು ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನೋ ಸ್ವೀಟ್ ತಿಂತಾಯಿದ್ದೀವೇನೋ ಅನ್ನೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನಮ್ಮ ಕಡೆ ಎಲ್ಲ ಯಾರಾದರೂ ನೆಂಟು, ಈಗ ಕಾಲ ಬದಲಾಗಿದೆ ಜ್ಯೂಸು ಅಂತ ಹೇಳಿ. ಮೊದಲು ಯಾರಾದರೂ ಮನೆಗೆ ಬಂದರೆ ಬೆಲ್ಲ ಕೊಟ್ಬಿಟ್ಟು ನೀರು ಕೊಡ್ತಾಯಿದ್ರು. ಈಗಲೂ ಕೆಲವೊಬ್ಬರು ರೂಢಿಸ್ಕೊಂಡು ಬಂದಿರ್ತಾರೆ. ನಮ್ಮ ಚಿಕ್ಕಮ್ಮನ ಮನೆಯಲ್ಲ ಹಾಗೆ, ಇದೊಂದು ಸ್ವಲ್ಪ ಬೆಲ್ಲ ಕೊಟ್ಬಿಟ್ಟು ನೀರು ಕೊಡ್ತಾರೆ. ಆವಾಗ ಬಾಯಾರಿಕೆ ಹೋಗುತ್ತೆ, ಆಯಾಸ ಹೋಗುತ್ತೆ ಅಂತ ಹೇಳಿ. ಈ ಥರ ಇರುತ್ತೆ. ಉಪ್ಪಿನಕಾಯಿ ಕೊಟ್ಬಿಟ್ಟು ನೀರು ಕೊಡ್ತಾರೆ, ಇಲ್ಲ ಬೆಲ್ಲ ಕೊಟ್ಬಿಟ್ಟು ನೀರು ಕೊಡ್ತಾರೆ. ಈ ಥರ ತುಂಬಿಸಿಟ್ಕೊಂಬಿಟ್ಟಿರ್ತೀವಿ. ಇವಾಗ ಅದೇ ಸೌಟನ್ನ ಇದಕ್ಕೆ ಹಾಕಿದೆ ನಾನು. ಈಗ ನೋಡಿ, ಇದು ನಿಮಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿನ ಈಗಿಟ್ಕೊಂಡು ಸೋಸ್ಕೊಬೇಡಿ, ಈ ಥರ ಕುಡೀರಿ ನೋಡಿ. ಬೆಳಗ್ಗೆನೇ ಎಷ್ಟು 7 ಗಂಟೆಯಲ್ಲಿ ಮಂಜು ಕವಿದಿದೆ. ಈ ಚಳಿಗಾಲಕ್ಕೆ, ಮಳೆಗಾಲದಲ್ಲಿ ಎಲ್ಲದಕ್ಕೂ ತುಂಬ ಬೆಸ್ಟು ಗ್ರೀನ್ ಟೀ ಇದು. ನಮ್ಮ ಕೈಗೆ ಸಿಗೋವಂಥದ್ದೇ. ನೀವು ದೊಡ್ಡ ಪತ್ರೆ ಏನು ಬೇಕಾದರೂ ಮನೇಲಿ ಏನಿರುತ್ತೆ, ಓಂಕಾಳು, ಧನಿಯಾ, ಅದರಲ್ಲೇ ದಿನಕ್ಕೆ ಒಂದೊಂದು ಥರ ಗ್ರೀನ್ ಟೀ ಮಾಡ್ಕೊಂಡು ಕುಡೀರಿ. 106 ರೂಪಾಯಿ ಕೊಟ್ಬಿಟ್ಟು ಅದೇನೇನೋ ಪ್ಯಾಕೆಟ್ ಸಿಗುತ್ತಲ್ಲ, ಅದೆಲ್ಲ ತಂದು ಮಾಡ್ಕೊಳ್ಳೋದಕ್ಕಿಂತ ಬೆಸ್ಟ್ ಅಲ್ವಾ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಒಂದು ಸರಿ ಮಾಡಿಕೊಡಿರಿ, ನಿಮಗೆ ಆ ಟೇಸ್ಟು ಅದೆಲ್ಲ ಗೊತ್ತಾಗುತ್ತೆ.
ನಾನು ಬೆಳಗ್ಗೆ ಎದ್ದು ಗ್ರೀನ್ ಟೀ ಕುಡಿದು ನನ್ನ ಕೆಲಸಗಳು ಶುರು ಮಾಡ್ಕೊಳ್ಳೋದು. ಏನು ಕೆಲಸ ಇದೆಯೋ ಅದನ್ನು ಮಾಡ್ಕೊಳ್ಳೋದು. ಈಗ ಮೊಮ್ಮಗಳಿಗೆ ರೆಡಿ ಮಾಡಬೇಕು ಸ್ಕೂಲ್ಗೆ. ಅವಳಿಗೆ ಕಿಚಡಿ ಮಾಡಿದ್ದೀನಿ, ತೋರಿಸ್ತೀನಿ. ಕಿಚಡಿ ನೋಡಿ ಎಷ್ಟು ಫುಲ್ಲು ತರಕಾರಿ ಹಾಕ್ಬಿಟ್ಟು ರಿಚ್ಚಾಗಿ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ನಾನು ಇದೇ ಥರ ಮಕ್ಳಿಗೆ ಫುಲ್ಲು ತರಕಾರಿದ್ದೇ ಮಾಡೋದು. ತೋರಿಸ್ತೀನಿ ನೋಡಿ. ನೋಡಿ ಈಗ ಮುಚ್ಚಳಕ್ಕೆ ಇಟ್ಟೆ ನೋಡಿ. ಬರೀ ತರಕಾರಿನೇ ಜಾಸ್ತಿ ಹಾಕಿರ್ತೀನಿ ನಾನು. ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾರೆಟ್ಟು, ಹುರುಳಿಕಾಯಿ, ಒಂದು ಅರ್ಧ ಬೀಟ್ರೂಟು ಎಲ್ಲ ಹಾಕಿ ಕೃಷ್ಣನಿಗೂ ವಾಲ್ಮೀಗೆ ನೋಡಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆನೇ ಇಷ್ಟು ತರಕಾರಿ ತಿನ್ನಿಸಿದ್ರೆ ಮಕ್ಕಳಿಗೆ. ಈ ಕಟರ್ ತುಂಬ ತರಕಾರಿ ಹಾಕಿರ್ತೀನಿ ನಾನು. ಇದು ಮುಕ್ಕಾಲು ತರಕಾರಿ ಹಾಕಿ ನಾನು ಮಾಡಿರ್ತೀನಿ. ಬೆಳಗ್ಗೆ ಎದ್ದು ನೋಡಿ ಗ್ರೀನ್ ಟೀನೂ ಆಯಿತು, ಮಕ್ಕಳಿಗೆ ಕಿಚಡಿನೂ ರೆಡಿ ಆಯಿತು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.